ಪ್ರಪಂಚ ಪರ್ಯಟನೆ ನಿಮ್ಮ ಅಪ್ಪನ್ ಬಿಟ್ಟಿದ್ರೆ ಬೈರ್ ಮಾಡಕ್ವಾ ನೀನು 9 ಕೋಟಿಗೆ ಮಾರಿದ್ಯಲ್ಲ ಹ್ಮ್. ಇದಾಗ ಕೊಡ್ತೀಯ 2 ಕೋಟಿನ ಇಲ್ಲ ಮಾಡಿದ್ದ ಇಲ್ವಾ ಮಾಡು ಬೆಟ್ಟ ಗುಡ್ಡೆ ಬಿದ್ದವ ನೀನ್ ತಿಥಿ ಮಾಡಕ್ಕೆ ಮಾಡು ಕೆ ಶಿವಕುಮಾರದಲ್ಲಿ 400 ಎಕರೆ ಅದಿಲ್ಲ ಬೈರ್ ಮಗಳ ಪಕ್ಕ 400 ಎಕರೆ ಇದೆ. ದೇವ್ರ ಸತ್ವಾಗ್ಲು ಅದು ಅವ್ರ ಜಮೀನು ಉಳಿಸ್ಕೊಳ್ಳೋದು ನಮ್ಮ ಬಡವ್ರ ಬಗ್ಗೆ ಹಾಳು ಮಾಡೋದು. ಇಲ್ಲ ಎಲ್ಲ 80% ಜನ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ನೀನ್ 80% ಕರ್ಕೊಂಬ ನಾನು 150% ನಾನ್ ತಗೋಬತ್ತೀನಿ. ಈಗ ನಿನಗೆ 500 ರೂಪಾಯಿ ಕೊಡೋದು ಎಣ್ಣೆ ಕೊಡ್ಸೋದು ನೀನ್ ಕರ್ಕೊಂಡು ಹೋಗೋದು. ಬಿರಿಯಾನಿ ಕೊಡ್ಸ್ತೀನಿ ಬರ್ರೋ ಲೇ ನಿನ್ಗೊಂದ್ ಸೈಟ್ ಕೊಡ್ಸ್ತೀನಿ ಬರ್ರೋ. ಪಾಪ ಅವ್ರ ದೇವ್ರ ಸತ್ವಾಗ್ಲು ಏನು ಗತಿ ಇಲ್ಲ ಅವ್ರಿಗೆ. ಮನೆಯವನ್ ಬಿಟ್ರೆ ಒಂದ್ ಜಮೀನ್ ಇಲ್ಲ. ಅವ್ರನ್ನ ಬಡವ್ರನ್ನೇ ಬಾರೋ ಸೈಟ್ ಕೊಡ್ಸ್ತೀನಿ ಬರ್ರೋ. ಇವತ್ ಬಿರಿಯಾನಿ ಇವತ್ ಮಟನ್ ಊಟ 500 ರೂಪಾಯಿ ಕೈಗೆ. ನಾವೇನ ನಮ್ ಬೈರ್ ಮಗಳ ಪಂಚಾಯತ್ ಕರ್ಕೊಂಡು ಹೋಗಿದ್ರೆ 500 ರೂಪಾಯಿ 5 ಪೈಸಾ ಕೊಟ್ಟು ಕರ್ಕೊಂಡು ಹೊಡೀರಿ ಕೆರದಲ್ಲಿ ಅವ್ರು ಕೆರದಲ್ಲಿ ಹೊಡೀರಿ. ಯಜಮಾನ್ರೆ ನಮಸ್ತೆ. ಏನ್ ಹೆಸರು? ಶಿವಣ್ಣ ಅಂತ. ಶಿವಣ್ಣ, ಏನ್ ಮಾಡ್ತಾ ಇದ್ದೀರಾ? ಗಳ ಕೆತ್ತಾ ಇದ್ದೀರಾ? ಯಾವೂರು? ಅಂಚಿಪುರ. ಓಕೆ. ಏನ್ ಬೆಳೆ ಎಲ್ಲ? ಮಾಮೂಲಿ ಬದ್ನೆ ಗಿಡ, ಸೊರೆ ಗಿಡ. ಬದ್ನೆ ಗಿಡ, ಸೊರೆ ಗಿಡ. ಏನ್ ರೈತರು ಇಲ್ಲ ಅಂತಾರಲ್ಲ ಡಿ ಕೆ ಶಿವಕುಮಾರ್ ಅವರು ಊರಲ್ಲಿ ಅಂಚಿಪುರದಲ್ಲಿ? ಎಲ್ಲ ಕಿತ್ಕೊಂಡು ಹೋಗಿ ಹಂಗೆ ಅನ್ನೋದು ಅಂತೀರಾ? ಇನ್ನ ಇಷ್ಟಿನಿಂದ ಒಂದ್ ಆರ್ಭಟ ಆದ್ರೆ ಇನ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೊಂದ್ ಆರ್ಭಟ ಶುರು. ಏನ್ ಮಾಡ್ತೀರಾ? ಇವಾಗ ನಿಮ್ ತಂದೆಯವರಲ್ಲಿ ನಿಮ್ ತಾತಂದಿರಲ್ಲಿ ಯಾವತ್ತಾದ್ರೂ ಜಮೀನ್ ಮಾರ್ಕೊಂಡಿದ್ರಾ? ಪಾಪ ಇವಾಗ ನೀವು ಮಾರಂಗಾಯ್ತು ಪರಿಸ್ಥಿತಿ. ಪರಿಸ್ಥಿತಿ ಏನಿಲ್ಲ, ಈ ನಮ್ಮ ಮಕ್ಕಳು ಮಾಡಿರೋ ಕೆಲಸ ಏನ್ ಮಾಡಕ್ಕೆ ಇವ್ರು ಕಿತ್ಕೊಂತ ಇರೋದು. ಯಾರು ಮಾಡಕ್ಕೆ ಎದ್ದೇಳಿಲ್ಲ, ಕಿತ್ಕೊಳಕ್ ನಿಂತವ್ರೆ. ಸರಿ. ವೀಕ್ಷಕ ನೋಡ್ತಾ ಇದ್ದೀರಾ ಇಲ್ಲಿ ರೈತರ ಬದುಕು ಹೆಂಗಿದೆ ಅಂತಕ್ಕಂಥದ್ದು. ಪ್ರತಿಯೊಂದು ಹಂತದಲ್ಲೂ ಅವರು ತನ್ನ ಕಸಬನ್ನ ಕೃಷಿ ಚಟುವಟಿಕೆಯನ್ನ ಬಿಡ್ತಾ ಇಲ್ಲ. ಉರಿ ಬಿಸಿಲಿರ್ಬೋದು, ಮಳೆ ಬರ್ಲಿ, ಇನ್ನೊಂದಿರ್ಲಿ ಮತ್ತೊಂದಿರ್ಲಿ, ಓಕೆ, ತಮ್ಮ ಕಾರ್ಯವನ್ನ ತಾವು ಮಾಡ್ತಾ ಇರ್ತೀರಾ. ಒಳ್ಳೆ ಒಂದು ಬೆಳೆಯನ್ನ ಸೋರೆ ಗಿಡ ಇರ್ಬೋದು, ಇತ್ ಕಡೆ ಬದನೆ ಗಿಡ ಇರ್ಬೋದು. ಇವತ್ತು ಇಡೀ ಬೆಂಗಳೂರಿಗೆ ಏನು ನೋಡಿ ಎಂತ ಬೆಳೆ ಇದೆ ಅಂತ ಅಂದ್ರೆ ಬದನೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೋ ಒಂದ್ ಕಡೆ ಇದು ಬರಡು ಭೂಮಿ, ಇನ್ನೊಂದು ಮತ್ತೊಂದು ಅಂತ ಹೇಳೋರ್ಗೆ ನಿಜವಾಗೂ ಎಲ್ಲೋ ಒಂದು ಷಡ್ಯಂತ್ರ ಅಂತಾನೆ ಅನ್ನಿಸ್ತದೆ. ಯಜಮಾನ್ರೆ ಎಷ್ಟು ಎಕರೆಗೆ ಹಾಕಿದಿರಾ ಇದು? ಸರ್ ಇದು 1 ಎಕರೆ ಮೇಲೆ ಸರ್. 1 ಎಕರೆ ಮೇಲಿದೆ. 1 ಎಕರೆ ಮೇಲಿದೆ. ಓಕೆ. ಇದೆಲ್ಲ ನೀವೇ ಮಾಡ್ಕೊಂತೀರಾ? ನಾವೇ ಮಾಡ್ಕೊಂತೀವಿ. ಇಲ್ಲ ಆಳಿದ್ದಾಗ ಆಳ್ ಕರ್ಕಂತೀವಿ. ಆಳ್ ಕರ್ಕಂತೀರಾ? ಓಕೆ. ತೆಂಗು ಎಷ್ಟಿದೆ? ತೆಂಗು 100 ಮರ ಐತೆ. 100 ಮರ ಹಾಕಿದಿರಾ? ಏನು ರೈತರೇ ಇಲ್ಲ, ಎಲ್ಲಾ ಕೊಟ್ಬಿಟ್ಟಿದ್ದಾರೆ, ಎಲ್ಲಾರನು ಇದ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ರೈತರೆಲ್ಲ ಸುತ್ತೋಗ್ಬಿಟ್ಟು ಅವ್ರೆ ಡಿ ಕೆ ಶಿವಕುಮಾರೇ ಮಾಡ್ತಾನೆ ಬೆಳೆ ಇಲ್ಲಿ. ಡಿ ಕೆ ಶಿವಕುಮಾರೇ ಮಾಡ್ತಾನೆ ಸರ್ ಇಲ್ಲಿ. ರೈತರು ಸುತ್ತೋಗ್ಬಿಟ್ಟು ತಗೊಂಡಾಗ ಅವ್ನ ಎದೆ ಮೇಲೆ ತರಕಾರಿ ಬೆಳೆದ್ ಹಾಕಲ್ವಾ ಸರ್ ನಾವು? ಹಾಕಲ್ವಾ? ಹಾಕ್ತೀರಾ? ನಾವು ಸೋನಾ ಮುಸ್ರಿ ಕೇಳ್ತಾರೆ, ಸೋನಾ ಮುಸ್ರಿ ಬೆಳೆದ್ ಕೊಡ್ಬೇಕು, ಒಳ್ಳೊಳ್ಳೆ ತರಕಾರಿ ಬೆಳೆದ್ ಕೊಡ್ಬೇಕು. ನಾವ್ ಬೆಳೆದ್ ಕೊಡ್ತಾರೆ ನೀನ್ ತಿನ್ನೋದು. ಹೌದು. ಇಲ್ಲ ನಿನ್ ಕೈಯಲ್ಲಿ ಆದ ಗೇಟ್ ತಿನ್ನಕ್ಕೆ ಕಂಡೋರ್ ತಲೆ ಮೇಲೆ ಯಾಕೆ ಹೊಡಿತಿ? ಕಂಡೋರ್ ತಲೆ ಮೇಲೆ ಯಾಕೆ ಹೊಡಿತಿ ನೀನು? ನೀನು ನಿಮ್ಮ ಅಪ್ಪನ್ ಬಿಟ್ಟಿದ್ರೆ ಬೈರ್ ಮಾಡಕ್ವಾ ಬಾ ನೋಡ್ತೀನಿ. ಬೈರ್ಮಂಗ್ಲಕ್ ಬರಲ್ಲ ಅಂತೀರಾ? ಧೈರ್ಯ ಇಲ್ವಾ? ಇಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಧೈರ್ಯ ಇಲ್ವಾ ಅವ್ರಿಗೆ ಬರೋದಕ್ಕೆ? ಇಲ್ಲ. ಡಿಸಿ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಬಾಲಕೃಷ್ಣ ಆಗ್ಲಿ ಬರ್ಬಿಡ್ಲಿ ಅವ್ರ ಅಪ್ಪನ್ ಗುಡ್ಸ್ ಮಕ್ಕಳಲ್ಲಿ ಬರ್ಲಿ. ಇಲ್ಲ ನಾವ್ ಹೊಡಿತೀವೋ ಅವನೇ ಕೆರದಲ್ಲಿ ಹೊಡಿತಾನೋ ಹೊಡೆದ್ ಬಿಡ್ಲಿ. ನೋಡೇ ಬಿಡ ಸರ್. ಶತಾಯ ಗತಾಯ ಭೂಮಿ ಮಾತ್ರ ಬಿಟ್ಕೊಡಲ್ಲ. ಭೂಮಿ ಮಾತ್ರ ಅವ್ರು ಇಡೀ ಜೂ ಮಾಡ್ಕೊ ಬಿಟ್ಕೊಡಲ್ಲ. ಏನು ರೈತರಿಗೆ ಸಾಕಾಗುವಷ್ಟು ದುಡ್ಡು ಕೊಡ್ತಾ ಇದೀನಿ, ಇಡೀ ಭಾರತದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಷ್ಟು ದುಡ್ಡನ್ನ ಕೊಡ್ತಾ ಇದೀವಿ, ಎಕರೆಗೆ 2 ಕೋಟಿ 2.5 ಕೋಟಿ ಆತರ ಕೊಟ್ಟಿದೀವಿ, ಎಲ್ಲಾ ರೀತಿಲೂ ಆಪ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ ಸರ್. ಇಲ್ಲಿ ಮೇಡ್ನಳ್ಳಿ ಹತ್ರ ನೀನು 9 ಕೋಟಿಗೆ ಮಾರಿದ್ಯಲ್ಲ, ಇದಾಗ ನಿಮ್ಮ ಒಂದ್ ಹೆಂಗ್ಸ ಕೊಡ್ತೀಯ 2 ಕೋಟಿನ ಯಾಕೆ ಕೊಡ್ತಿ? 9 ಕೋಟಿ 13 ಕೋಟಿ ಅಲ್ಲಿ ಇದು ಭೂಮಿ ಅಲ್ವಾ? ಹೌದು. ಇದು ನೀರಾವರಿ, ಅದು ಬಲ್ಡ್ ಭೂಮಿ. ಇಲ್ಲ ಮಾಡಿದ್ದ ಇಲ್ವಾ ಮಾಡು ಬೆಟ್ಟ ಗುಡ್ಡೆ ಬಿದ್ದವ ನೀನ್ ತಿಥಿ ಮಾಡಕ್ಕೆ ಮಾಡು. ಇಲ್ಲ ಡಿ ಕೆ ಶಿವಕುಮಾರದಲ್ಲಿ 400 ಎಕರೆ ಅದಿಲ್ಲ ಬೈರ್ ಮಗಳ ಪಕ್ಕ. 400 ಎಕರೆ ಇದೆ. ದೇವ್ರ ಸತ್ವಾಗ್ಲು ಅದು. ಓಹೋ. 400 ಎಕರೆ ಅದ್ ಮಾಡ್ಕೊ ನೀನು. ಮಾಡ್ಕೊ ಮಾಡು. ಇಲ್ಲಿ ಕೈ ಮುಗಿತೀವಿ ಮಾಡ್ಕೊ. ಇಲ್ಲಿ ಟೌನ್ ಮಾಡ್ಬಿಟ್ಟು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು, ಅವ್ರ ಜಮೀನು ಉಳಿಸ್ಕೊಳ್ಳೋದು, ನಮ್ಮ ಬಡವ್ರ ಬಗ್ಗೆ ಹಾಳು ಮಾಡೋದು. ಏನಪ್ಪ ಮಾಡೋದು ನಾವು? ಅಂಚಿಪುರದಲ್ಲಿ ಎಷ್ಟು ಮನೆ ಇದೆ? ಅಂಚಿಪುರದಲ್ಲಿ 100 ಮನೆ ಐತೆ. 100 ಮನೆ ಇದೆ.
100 ಮನೆಯಲ್ಲಿ ಎಷ್ಟು ರೈತರು ಕೊಡ್ತೀವಿ ಅಂತ ಹೋಗಿದ್ದಾರೆ? ಒಂದ್ ಇಬ್ರು ಮೂರು ಹೋಗಿದ್ದಾರೆ. ಹ್ಮ್. ಸುಳ್ಳಾಗಿ ಹೇಳ್ಬೇಕು, ಇಬ್ರು ಮೂರು ಹೋಗಿದ್ದಾರೆ. ಇಲ್ಲ ಎಲ್ಲ 80% ಜನ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. 80% ಒಪ್ಕೊಂಡವ್ರ? ಹ್ಮ್. ಅವ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾವ್ರ? ಹ್ಮ್. ಹೇಳಿ. ಹ್ಮ್. ಈಗ ನಾವ್ ಎಲೆಕ್ಷನ್ ಮಾಡ್ತೀವಿ, ಹಂಗೂ ಬಗ್ಗಲ್ಲ. ಹ್ಮ್. ಎಲೆಕ್ಷನ್ ಮಾಡ್ತೀವಿ, ಹ್ಮ್. ನೀನ್ 80% ಕರ್ಕೊಂಬ, ಹ್ಮ್. ನಾನು 150% ನಾನ್ ತಗೋಬತ್ತೀನಿ. ಎಲ್ಲ ಹೋಗಿದ್ರಲ್ಲ, ಅವ್ರ ಮನೆ ಹತ್ರ ಹೋಗಿದ್ರಲ್ಲ, ಈ ಭಾಗದ ಜನ ಎಲ್ಲ ಹೋಗಿದ್ರಲ್ಲ, ಅಣ್ಣ ಇಮ್ಮಿಡಿಯೇಟ್ ಆಗಿ ತಗೊಂಬಿಡಿ, ಇಮ್ಮಿಡಿಯೇಟ್ ಆಗಿ ಮುಗಿಸಿ ಅಂತ ಹೇಳಿ. ಸ್ವಾಮಿ, ಈಗ ನಿನಗೆ 500 ರೂಪಾಯಿ ಕೊಡೋದು, ಎಣ್ಣೆ ಕೊಡ್ಸೋದು, ನೀನ್ ಕರ್ಕೊಂಡು ಹೋಗೋದು. ಬಿರಿಯಾನಿ ಕೊಡ್ಸ್ತೀನಿ ಬರ್ರೋ, ಲೇ ನಿನ್ಗೊಂದ್ ಸೈಟ್ ಕೊಡ್ತೀನಿ ಬರ್ರೋ. ಪಾಪ ಅವ್ರಿಗೆ ದೇವ್ರ ಸತ್ವಾಗ್ಲೂ ಏನು ಗತಿ ಇಲ್ಲ ಅವ್ರಿಗೆ. ಮನೆಯವನ್ ಬಿಟ್ರೆ ಒಂದ್ ಜಮೀನ್ ಇಲ್ಲ. ಅವ್ರನ್ನ ಬಡವ್ರನ್ನ ಬಾರೋ ಸೈಟ್ ಕೊಡ್ತೀನಿ ಬರ್ರೋ, ಇವತ್ ಬಿರಿಯಾನಿ, ಇವತ್ ಮಟನ್ ಊಟ, ಹೇಳು 500 ರೂಪಾಯಿ ಕೈಗೆ. ನಾವೇನ ನಮ್ ಬೈರ್ ಮಗಳ ಪಂಚಾಯತ್ ಕರ್ಕೊಂಡು ಹೋಗಿದ್ರೆ 500 ರೂಪಾಯಿ 5 ಪೈಸಾ ಕೊಟ್ಟು ಕರ್ಕೊಂಡು ಹೊಡೀರಿ, ಕೆರದಲ್ಲಿ ಅವ್ರು ಕೆರದಲ್ಲಿ ಹೊಡೀರಿ, ನಾನು ಒಪ್ಕೋತೀನಿ. ನೀವು ಅವ್ರ ಬಿರಿಯಾನಿ ಕೊಡ್ಸ್ಬಿಟ್ಟು 500 ರೂಪಾಯಿ ಕೊಡ್ತೀನಿ, ಬಾರೋ ಒಂದ್ ಸೈಟ್ ಕೊಡ್ತೀನಿ ಅಂತ ನೀನ್ ಬಡವನ್ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಅವ್ರು ಕೂಲಿ ಮಾಡೋರ್ನ ಯಾಕೆ ಹಾಳು ಮಾಡ್ತೀರಿ? ಯಾಕೆ ಹಾಳು ಮಾಡ್ತೀರಿ? ಬಟ್ ಸರ್ಕಾರ ಅಭಿವೃದ್ಧಿ ಮಾಡ್ಬೇಕಲ್ಲ. ಏನ್ ಮಾಡ್ತೀವಿ? ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಎಲ್ಗ ಹೋಗೋದು? ನಮ್ಮ ತಗೊಂಡೋಗ ಮಹದೇಶ್ವರಿ ಬೆಟ್ಟಕ್ಕೆ ಹಾಕ್ತೀಯ? ಅಕ್ವೇರ್ ಮಾಡ್ಕೊಂಡು ತಗೊಂಡ ಮಹದೇಶ್ವರಿ ಬೆಟ್ಟಕ್ಕೆ ಹಾಕ್ತೀಯ ಸರ್ ನೀನು? ನಿನ್ಗೆ ಅಂತೇದೇನು? ನಮ್ ಭೂಮಿ ನಮ್ ಕೈಲಿ ಇರ್ಲಿ, ನಿನ್ ದುಡ್ಡು ನಿನ್ನ ಹತ್ರ ಇದೆ. ಎಷ್ಟು ಕೋಟಿ ಕೊಟ್ರು ನಿಮ್ಗೆ ಅವಶ್ಯಕತೆ ಇಲ್ಲ. 5 ಕೋಟಿ ಅಲ್ಲ 50 ಕೋಟಿ ಕೊಟ್ರು ನಾವ್ ಜಮೀನ್ ಬಿಡಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿ, ಬಾಲಕೃಷ್ಣ ಆಗ್ಲಿ, ಡಿಸಿ ನಾನು 2.5 ಕೋಟಿಗೆ ಮಾಡಿದೀನಿ ಅನ್ಬಿಟ್ಟು ಈಗ ಯಾವ ಮನೆ ಹೇಳ್ದನು ನಾನು 1 ಕೋಟಿ ಕೊಡ್ತೀನಿ ಅಂತ ನೀನ್ ಹೇಳುದು. ಈಗ ಮುಖ್ಯಮಂತ್ರಿ ಆಯ್ತವ್ರಲ್ಲ, ಈಗ ಅವ್ರು ಹೇಳ್ತಾ ಇರೋದು ಈಗ 2.5 ಕೋಟಿ ಘೋಷಣೆ ಮಾಡ್ಬಿಟ್ಟ. ಘೋಷಣೆ ಮಾಡ್ಬಿಟ್ಟು ಊರ್ ಜನವೆಲ್ಲ ಕರ್ಸ್ಬಿಟ್ಟ. ಡಿಸಿ 5 ಜನ ಬಿಟ್ಟ. ಕಾಂಗ್ರೆಸ್ನವ್ರ 5 ಜನ, ದಳದವ್ರ 5 ಜನ. ನಮ್ ಗುಂಪು ಹೋಗಿದ್ರಲ್ಲ, ಗೇಟಿಂಗ್ ಅನ್ನಕ್ ಮಾಡ್ದು, ಗೇಟ್ ಬುರ್ದಾಕ್ಬಿಡಿ, ಅವತ್ತು ಬಿಡ್ತಿರ್ಲಿಲ್ಲ. ಗೇಟ್ ಮಾತ್ರ ಬಿಡ್ತಿರ್ಲಿಲ್ಲ. ಈ ಪೊಲೀಸ್ನವ್ರು ಅವ್ರು ಇವ್ರು ಬೇಡ ಅಂತ ತಡೆಗಟ್ಟಿದ್ರು. ನಾವು ಸುಮ್ಮನೆ ಆಗಿದೀವಿ. ಇಂದು ಬಂದ್ರೆ ನಾವು ಬಿಡೋದಿಲ್ಲ. ನಾವು ಸ್ವಾತಂತ್ರ್ಯ ಪೂರ್ವದಿಂದನೂ ಒಂದು ಅಹಿಂಸಾ ಮಾರ್ಗವಾಗಿ ಶಾಂತಿಯಿಂದ ಮಾಡಿರ್ತಕ್ಕಂಥದ್ದು. ಇವತ್ತೇನು ರೈತರಿಗೆ ಹೋರಾಟ ಅಂತಕ್ಕಂಥದ್ದು ಇವತ್ತಿಂದ ಬಂದಿರೋದೆಲ್ಲ, ಕಾಲಗತದಿಂದ ಬಂದಿರತಕ್ಕಂಥದ್ದು. ಹಾಗೆ ಶಾಂತಿಯುತ ಹೋರಾಟವನ್ನೇ ಮಾಡಿ ಯಾವುದೇ ರೀತಿಯ ಒಂದು ಪ್ರಚೋದನೆಗಳಿಗಾಲಿ ಇನ್ನೊಂದು ಕಾಲಿ ಮತ್ತೊಂದೇ, ಖಂಡಿತವಾಗೂ ಪ್ರಕೃತಿ ಮಾತೆ ನಿಮ್ಗೆ ಎಲ್ಲರ ಜೊತೆಲಿ ಇರ್ತದೆ. ಇಷ್ಟೊಂದು ಕಷ್ಟಪಟ್ಟು ಬೆಳೆಯಕ್ಕಂತ ನಿಜವಾದ ರೈತರನ್ನ ಖಂಡಿತವಾಗೂ ಈ ಒಂದು ಪ್ರಕೃತಿ ಮಾತೆ ಉಳಿಸ್ಕೊಂತದೆ. ನಿಜವಾಗೂ ಈ ಭೂಮಿ ಈ ಒಂದು ಹೊಟ್ಟೆಯನ್ನ ತುಂಬಿಸೋಕೋಸ್ಕರ ಇರ್ತಕ್ಕಂಥದ್ದು, ಒಂದು ಪ್ರತಿಯೊಬ್ಬ ಮಾನವನ ಜೀವಿಯ ಹೊಟ್ಟೆಯನ್ನು ತುಂಬಿಸೋಕೋಸ್ಕರ ಇರ್ತಕ್ಕಂಥದ್ದು. ಹಂಗಾಗಿ ಎಲ್ಲ ಒಂದ್ ಕಡೆ ಪ್ರಕೃತಿ ಯಾವುದೇ ಆಮಿಷಗಳಿಗಾಲಿ ಅಥವಾ ಆಕ್ರೋಶಕ್ಕೆ ಬಲಿಯಾಗದ್ ಬೇಡ ರೈತರು, ಗೊತ್ತಾಯ್ತಾ? ನಿಮ್ಮ ಮುನ್ನೆಚ್ಚರಿಕೆ ಹೋರಾಟಗಳನ್ನ ಮುಂದುವರಿಸಿ, ಒಳ್ಳೇದಾಗುತ್ತೆ. ಒಂದು ಒಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ನಿಜವಾಗೂ ರೈತ ಅಂತ ಹೇಳ್ತಾರಲ್ಲ, ಅನ್ನದಾತ. ಓಕೆ, ಅನ್ನದಾತ ಸುಖಿನೋಭವ ಅಂತ ಹೇಳ್ಬೇಕು. ಓಕೆ, ಹಾಗಾಗಿ ನಿಜವಾಗೂ ಎಲ್ಲ ಒಂದ್ ಕಡೆ ಒಳ್ಳೇದಾಗುತ್ತೆ. ಕಾಲಾಯ ತಸ್ಮೇ ನಮಃ, ಕಾಲವೇ ಉತ್ತರಿಸ್ತದೆ ನಿಮ್ಗೆಲ್ಲರಿಗೂ. ಇಂತ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಂತ ಅಂದಾಗ ಪ್ರಕೃತಿ ಮತ್ತೆ ನಿಮ್ ಮೇಲೆ ಕಣ್ ಬೀಳುತ್ತೆ ಅಂತ ಹೇಳ್ತೀವಿ. ಈಗ ನಾನು ನೀವು ನಂಬ್ತೀರಾ ನೋಡಿ, ಬೆಳೆ ಸತ್ವಾಗಲು ದಿನ 50 ಲೀಟರ್ ಹಾಲು ಹಾಕ್ತೀನಿ. 50 ಲೀಟರ್ ಬೇಕಾದ್ರೆ ಡೇರಿಲಿ ನೀವೊಬ್ರೇ 50 ಲೀಟರ್ ಹಾಕ್ತೀರಾ? ಓಕೆ, ಹಾಕ್ತೀನಿ. 50 ಲೀಟರ್ ಹಾಲು ಹಾಕ್ತೀನಿ. ಬೇಕಾದ್ರೆ ಡೇರಿಲಿ ಲೀಸ್ಟ್ ತೆಗೆದು ನೋಡ್ಲಿ. ರೇಷ್ಮೆನು ಬೆಳಿತೀರಾ? ಇಲ್ಲ, ರೇಷ್ಮೆ ಬೆಳೆಯಲ್ಲ. ಚಿಲ್ಲರೆ ಬೆಳೆ, ಜೋಳ, ಚಿಲ್ಲರೆ ಬೆಳೆ ಬೆಳಿತೀವಿ. ಮುಸ್ಕೊಂಡ್ ಜೋಳ. ರೇಷ್ಮೆ ಇಲ್ಲ ಸರ್, ನಾವ್ ಯಾಕೆ ಸುಳ್ಳು ಹಾಕಿ ಹೇಳ್ಬೇಕು? ರೇಷ್ಮೆ ಅಂತೂ ಇಲ್ಲ. ರೇಷ್ಮೆ ಮೊದ್ಲೇ ಬೆಳಿತದೆ, ಈಗ ಆಗಲ್ಲ, ಆಳ್ಗಳು ಸಿಗಲ್ಲ. ನೋಡಿ, ಈಗ ಜೋಳ ಪಕ್ಕ ಜೋಳ ನಂದೆ, ಈ ಬದ್ನೆ ಗಿಡ ನಮ್ದೆ, ಬೆಳಿತಾ ಇದೀವಿ. ತೆಂಗಿದೆ, ತೆಂಗ್ ನೋಡಿ ಸರ್, ಸಮೃದ್ಧಿ ಆಗಿದೆ ನೋಡಿ ಸರ್. ನೋಡಿ ಅಲ್ಲಿ ದೊಡ್ಡ ತೋಟ ನೋಡಿ ಸರ್, ತುಂಬಾ ಅಚ್ಚುಕಟ್ಟಾಗಿ ಇಟ್ಟಿದ್ದೀರಾ ತೋಟನ. ನೋಡಿ ಸರ್, ನಮ್ ಕಷ್ಟ ಹೆಂಗದೆ. ನೀನು ಗೇಯ್ಕೊಂಡ್ ತಿನ್ನೋರ್ನ ಬಿಟ್ಬಿಟ್ಟು 2 ದಿನ ಯಾರೋ ಬೆಂಗಳೂರನ್ನ ತಂದಿಲ್ಲ ಹಾಕಿ. ನೀನ್ ಚಿರಂಡಿಲ್ ಪರಂಡಿಲ್ ಸೈಟ್ ಕೊಟ್ಬಿಟ್ಟು ಅವ್ರನ್ನ, ಈಗ ನಮ್ಮ ಮನೆಗ್ ನೀರ್ ನುಗ್ಬಿಡ್ತದೆ ಅಂತ ಈಗ ನಮ್ಮ ಮನೆ ಹಾಳು ಮಾಡೋದ ನೀನು? ನಿಮ್ ಮಕ್ಳು ಮೊಮ್ಮಕ್ಳುಗಳು ಏನಂತಾರೆ? ತಾತ ಜಮೀನ್ ಉಳಿಸ್ಕೊ ಅಂತಾರ ಅಥವಾ ಕೊಟ್ಬಿಡು ಅಂತಾರ? ಅವ್ರು ಹೊಡಿತಾರೆ ಕೆರದಲ್ಲಿ. ಮಕ್ಕಳು ಮೊಮ್ಮಕ್ಕಳು ಕೆರದಲ್ಲಿ ಹೊಡಿತಾರೆ. ನಮ್ ತಾತ ಉಳಿಸಿದ ಮುತ್ತಾತ ಮಡ್ಕೊ ನಿನ್ ಜಮೀನು ಅಂತ. ನೀವೇನಾದ್ರು ನೀವು ಇಲ್ಲ ತಾತ ಮುತ್ತಾತನ ಆಸ್ತಿನ ಅಥವಾ ನೀವು ಕೊಂಡಿದ್ದ ಜಾಗನ ಇವೆಲ್ಲ? ಇಲ್ಲ ಸರ್, ನಮ್ ತಾತಿರ್ ಜಾಗನೇ. ಸುಳ್ಳು ಯಾಕೆ? ನಮ್ ತಾತಿರ್ ಜಾಗ, ನಮ್ ತಾತ ಮುತ್ತಾತ ಸಂಪಾದನೆ ಮಾಡಿರೋದು. ತಮ್ಮ ಹೆಸರು? ಕೃಷ್ಣಪ್ಪ ಅಂತ. ಹಂಚಿಪುರದ ಕೃಷ್ಣಪ್ಪ ಅವರು ಹೇಳೋ ಪ್ರಕಾರ ತಾತ ಮುತ್ತನ ಕಾಲದಿಂದನೂ ಅವ್ರ ಜಮೀನನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ರೀತಿಯಲ್ಲೂ ಸಹ ಜಮೀನನ್ನ ಕೊಡ್ತಕ್ಕಂತ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ.
ಯಾಕಂತಂದ್ರೆ ನಮ್ ತಾತ ಮಾರಿಲ್ಲ, ನಮ್ಮ ತಂದೆ ಮಾರಿಲ್ಲ, ನಾನ್ ಯಾಕೆ ಮಾರಿ ನನ್ನ ಮಕ್ಳ ಹತ್ರ ಕೆಟ್ಟೋನ್ ಹಾಕ್ಸ್ಬೇಕು? ನಾವು ಕೊಂಡ್ಕೊಳಕ್ ಆಗುತ್ತೋ ಬಿಡುತ್ತೋ, ದುಡಿತೀವೋ ಬಿಡುತ್ತೋ, ಜೀವನ ಅಂತೂ ಮಾಡ್ತಾ ಇದೀವಿ, ಜೀವನವಂತೂ ನಾವು ಮಾಡ್ತಾ ಇದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಟೌನ್ಶಿಪ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಅವ್ರು ಎಷ್ಟೇ ಕೋಟಿ ಕೊಟ್ರು ನಮ್ಗೆ ಈ ಜಮೀನನ್ನ ಬಿಟ್ಕೊಡೋಕೆ ನಾವು ತಯಾರಿಲ್ಲ ಅಂತಕ್ಕಂಥದ್ದು ಇವರ ಅಂಚಿಪುರದ ರೈತರ ಮಾತು. ಪ್ರಪಂಚ ಪರ್ಯಟನೆ